ನಮಸ್ತೆ ರೈತ ಬಾಂಧವರೇ, ನಾವು ರವೀಂದ್ರ ಪೂಜಾರ್ ಅಂತ ಹೇಳಿ ಕಿರಣ್ ಆರ್ಗ್ಯಾನಿಕ್ ಪ್ರೈವೇಟ್ ಲಿಮಿಟೆಡ್ ಹಿರೇಕೆರೂರು. ಈಗ ಈ ಪ್ಲಾಟಿಗೆ ನಮ್ಮ ಕಂಪ್ನಿ ಎಲ್ಲ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿದ್ದೀವಿ. ಈ ಮಾಹಿತಿಯನ್ನು ಇದೇ ರೈತರ ಬಾಯಿಂದಾನೆ ಕೇಳಿದ್ರೆ ಚೆನ್ನಾಗಿರುತ್ತೆ. ನೀವು ನೋಡ್ರಿ ಏನೇನು ಮಾಡಿದ್ದೀವಿ ಅಂತ ಹೇಳಿ ನೀವು ಹೇಳ್ರಿ. ನಿಮ್ಮ ಹೆಸರು? ನಮಸ್ಕಾರ ಸರ್, ನಾನು ರವೀಂದ್ರ ಅಂತ, ರವೀಂದ್ರ ಪಾಟೀಲ್, ಹಿರೇಕೆರೂರು ತಾಲೂಕು ಗುಂಡಗಟ್ಟಿ ಗ್ರಾಮದವರು. ಸೊ ಇಲ್ಲಿ ಸರ್ ಸಲಹೆ ಮೇರೆಗೆ ಮಾಡಿದ್ದೀವಿ. ಕಿರಣ್ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ್ದೀವಿ. ಸೊ ರ್ಯಾಬಿಡಾನು, ಒನಿಟಾನು, ಬಾಸ್ ಯೂಸ್ ಮಾಡಿದ್ದೀವಿ. ಆಮೇಲೆ ಫಾಲಿಟಾನ್ ಯೂಸ್ ಮಾಡಿದ್ದೀವಿ. ಸೊ ಕೊಳೆ ಬಂದಾಗ ಹರ್ಬಾಸ್ ಅಂತ ಯೂಸ್ ಮಾಡಿದ್ದೀವಿ. ಸೊ ಸ್ಟಾರ್ಟಿಂಗಲ್ಲಿ ಶುಂಠಿ ಹುಟ್ಟಿದ ಮೇಲೆ ಸ್ವಲ್ಪ ಬಿಸಿಲಿನ ತಾಪಮಾನಕ್ಕೆ ಚೆನ್ನಾಗಿರಲಿಲ್ಲ ಶುಂಠಿನೇ ಬೆಳೆಯೋದು ಆಗಂಗಿಲ್ವೇನೋ ಈ ವರ್ಷ ಅನ್ನೋ ಸ್ಟೇಜಲ್ಲಿ ಇದ್ವಿ ನಾವು. ಆ ಟೈಮಲ್ಲಿ ಇವರು ಬಂದುಬಿಟ್ಟು ನಾವು ಯೂಸ್ ಮಾಡಿ ಪ್ರಾಡಕ್ಟ್ ಚೆನ್ನಾಗಿದೆ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಸೊ ಒಳ್ಳೆ ರಿಸಲ್ಟ್ ಬಂತು. ನಿಮಗೆ ಒನ್ ಟೈಮು ಡ್ರೆಂಚಿಂಗ್ ಕೊಟ್ಟ ತಕ್ಷಣವೇ ಒಳ್ಳೆ ರಿಸಲ್ಟ್ ಬಂದಿದೆ. ಸೊ ಹಾಗಾಗಿ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಅಲ್ಲಿಂದ ಇಲ್ಲಿವರೆಗೂ ಯೂಸ್ ಮಾಡ್ತಾ ಇದ್ದೀವಿ. ನೀವೇ ನೋಡ್ತಾ ಇದ್ದೀರಾ ಶುಂಠಿ ಯಾವ ಥರ ಬಂದಿದೆ ಅಂತ. ಅಬ್ಸರ್ವ್ ಮಾಡಿ ಸರ್, ಮರಿಗಳು ಚೆನ್ನಾಗಿ ಬಂದಿದೆ, ಹೆಲ್ದಿಯಾಗಿದೆ, ಕೊಳೆ ಮುಕ್ತವಾಗಿದೆ, ಕೊಳೆ ಇಲ್ಲ, ಎಲ್ಲೂ ಕೊಳೆ ಇಲ್ಲ. ಒಂದು 2-3 ಕಡೆ ಇತ್ತು. ಒನ್ ಟೈಮ್ ಹರ್ಬಾ ಸ್ಪ್ರೇ ಮಾಡಿದ ಮೇಲೆ ಅದು ನಿಂತಿದೆ. ಸೊ ಪಕ್ಕದ ಪ್ಲಾಟೇ ನೋಡ್ಬೋದು ನೀವು, ಸಿಕ್ಕಾಬಿಟ್ಟೆ ಕೊಳೆ ಬಂದಿದೆ ಅಲ್ಲಿ. ಅವರು ಯೂಸ್ ಮಾಡಿಲ್ಲ ಈ ಪ್ರಾಡಕ್ಟ್ಗಳನ್ನ, ಅವ್ರು ಬೇರೆ ಯೂಸ್ ಮಾಡಿದ್ದಾರೆ. ನಾವು ಕೆಮಿಕಲ್ ಜೋಡಿನೇ ಯೂಸ್ ಮಾಡಿದ್ದೀವಿ ಕಿರಣ್ ಪ್ರಾಡಕ್ಟ್ಸ್ನ. ಡ್ರೆಂಚಿಂಗಿಗೆ ಮಾತ್ರ ಸಪ್ರೇಟ್ ಯೂಸ್ ಮಾಡಿದ್ದೀವಿ. ಬಟ್ ಸ್ಪ್ರೇದಲ್ಲಿ ಎಲ್ಲ ಕೆಮಿಕಲ್ ಜೋಡಿನೇ ಮಿಂಗಲ್ ಆಗುತ್ತೆ, ಕೆಮಿಕಲ್ ಜೋಡಿನೇ ಸ್ಪ್ರೇ ಮಾಡಿದ್ದೀವಿ. ಚೆನ್ನಾಗಿ ಬಂದಿದೆ ರಿಸಲ್ಟು. ಸೊ ನೀವೇ ಅಬ್ಸರ್ವ್ ಮಾಡಿ, ಇಡೀ ಪ್ಲಾಟು ಹಸಿರಾಗಿದೆ, ಫಿನಿಶ್ ಆಗಿದೆ. ಸೊ ಒಳ್ಳೆ ರಿಸಲ್ಟ್ ಬಂದಿದೆ. ತುಂಬ ಖುಷಿ ಆಗ್ತಿದೆ ಶುಂಠಿ ನೋಡ್ಬಿಟ್ಟು. ಫಸ್ಟು ಚೆನ್ನಾಗಿರಲಿಲ್ಲ, ನೋಡೋಕ್ಕೆ ಒಂಥರ ಆಗೋದು. ಬಟ್ ಇವರು ಗೈಡೆನ್ಸ್ ಮೇಲೆ ತೊಗೊಂಡು ಮಾಡಿದ ಮೇಲೆ ಒಳ್ಳೆ ರಿಸಲ್ಟ್ ಬಂದಿದೆ. ಎಲ್ಲ ರೈತರಿಗೂ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಸಿಗಳ ಸಂಖ್ಯೆನ ಎಣಿಸ್ತಾ ಇದ್ದೀವಿ. ಸೊ ಕೌಂಟ್ಸ್ ನೋಡ್ಕೊಳ್ಳಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 ಇದೆ ಸರ್. 41 ಇಲ್ಲೇ ಇದೆ. 42 43. ಇನ್ನು ಮೊಗ್ಗುಗಳು ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಸರ್. ಮೊಗ್ಗುಗಳು ಬಂದ್ರೆ ಇನ್ನೂ ಎಕ್ಸ್ಪೆಂಡ್ ಆಗುತ್ತೆ. ಒಂದೇ ಗಡ್ಡೆಯಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಇದು ಒಂದೇ ಒಂದು ಗಡ್ಡೆ, ಇದು ಒಂದೇ ಗಡ್ಡೆ 41 ಮೊಗ್ಗುಗಳು ಇದಾವೆ. ಇದು ಬೇರೆ